ಅದನ್ನೇ ಪ್ರಶ್ನೆ ಬರೋದಲ್ಲ, ಅದು ಹೈಕಮಾಂಡ್ಗೆ ಅಂತ ಹೇಳಿದ್ವಿ. ಸಾಮರ್ಥ್ಯ ಇದ್ರೆ ಆಗ್ಬೋದು, ಅವ್ರಿಗೆ ಸಾಮರ್ಥ್ಯ ಇದ್ರೆ 2 ಮಾಡ್ಬೋದು, 3 ಪೋಸ್ಟ್ ಮಾಡ್ಬೋದು, ಮಾಡಬಾರ್ದೇನಿಲ್ಲ. ಕೆಪಾಸಿಟಿ ಅದನ್ನು ಡಿಸೈಡ್ ಮಾಡಬೇಕು ಹೈಕಮಾಂಡ್, ಇರಬೇಕಾ ಬೇಡ ಅಂತ. ನಾವು ಮಾಡಲಿಕ್ಕೆ ನಮ್ಮಂತಲ್ಲಿ ಇಲ್ವೇ ಇಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸರ್, ಈಗ CM ಚೇಂಜಸ್ ವಿಚಾರವನ್ನು ಬಿಟ್ಟು ಬೇರೆ ಇನ್ನು ಸಚಿವ ಸಂಪುಟಕ್ಕೆ ಯಾರಾದರೂ ಬೇರೆ ಹೊಸೊಬ್ಬರು ಮಿನಿಸ್ಟರ್ ಆಗುವಂಥ ನಾವು ಅದು ನೋಡಿ ಮತ್ತೇನೇ ನಂಬಿಕೆ, ನಾನು ಒಬ್ಬ ಮಂತ್ರಿ ಅಷ್ಟೇ. ಮಂತ್ರಿಗಳ ಚೇಂಜ್ ಮಾಡೋದು ಹೊಸದಕ್ಕೂ ನನ್ನ ವ್ಯಾಪ್ತಿಗೆ ಬರೋದು ನಮ್ಮ ಅಧಿಕಾರ ಅಲ್ಲ. ಅದೇನಿದ್ರು ನಮ್ಮ ವರಿಷ್ಠರು ಮಾಡಬೇಕು, ನಮ್ಮಂತಲ್ಲಿ ಇಲ್ವೇ ಇಲ್ಲ. ಅಲ್ಲ, ಏನಾದರೂ ಪ್ರಕ್ರಿಯೆಗಳು ನಡೀತಾ ಇದೆ? ಇಲ್ಲ, ನಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಾಗಬೇಕು ಈಗ ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಟ್ಟು ಯಾರು ತೊಗೋಬೇಕು ಯಾರು ಬಿಡಬೇಕಂತ. ಸೊ ನಮ್ಮಂತಲ್ಲಿ ಯಾವುದೇ ಚರ್ಚೆ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಎಲ್ಲ ಕಡೆ ಎಲ್ಲರೂ ಹೇಳ್ತಾರೆ, ಪರಮೇಶ್ವರ್ ಆಗ್ಬೇಕಂತ ಹೇಳ್ತಾರೆ, DK ಶಿವಕುಮಾರ್ ಅಂತ ಹೇಳ್ತಾರೆ, ನಾವು ಹೇಳ್ತಾರೆ, ಮತ್ತೆ ಹೇಳ್ತಾರೆ. ಅವರವ್ರ ಅಭಿಮಾನಿಗಳು ಇದ್ದೇ ಇರ್ತಾರೆ, ಹೇಳ್ತಾರೆ. ಸೊ ಅದು ಅವರ ಪ್ರೀತಿ ಅಷ್ಟೇ. ಸರ್, ನಿಮಗೆ ಕೊಟ್ಟರೆ ಕೊಡೋ ಪ್ರಶ್ನೆ ಇಲ್ಲ, ಅದು ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭ ಏನಿಲ್ಲ. ಎಲೆಕ್ಷನ್ ಕಮಿಷನ್ ಕೆಲವು ರೂಲ್ಸ್ಗೆ ಕಾಂಗ್ರೆಸ್ ಬಾರಿ ವಿರೋಧ ಇದೆ. ಎದಕ್ಕೆ ಯಾವುದು ಎಲೆಕ್ಷನ್ ಕಮಿಷನ್ ಹೊಸ ರೂಲ್ಗಳು ರೂಲ್ಸು ನೋಡೋಣ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ, ಸ್ಟಡಿ ಮಾಡಬೇಕು. ಅದ್ರ ಬಗ್ಗೆ ಪ್ರತ್ಯೇಕ ಅವ್ರು ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.